ನಮ್ಮನ್ನು ಸಮಾಜ ನೀಡುವ ದೃಷ್ಟಿಕೋನಗಳು ಬೇರೆ. ಆಶ್ರಯ ಮನೆಗಾಗಿ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋದರೂ ಪ್ರಯೋಜನವಿಲ್ಲ. ಸ್ವಾವಲಂಬಿ ಬದುಕಿಗೆ ಅವಕಾಶ ನೀಡಿ ನಮ್ಮ ಕಳಂಕಿತ ಬದುಕನ್ನು ಹಸನು ಮಾಡಿ ಹೀಗೆಂದು ನ್ಯಾಯಾಲಯದಲ್ಲಿ ಮನವಿ ಮಾಡಿದವರು ಅಲ್ಪಸಂಖ್ಯಾತ ಲಿಂಗತ್ವ ವರ್ಗದ ದೇವರ ಮಕ್ಕಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹತ್ತೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಪಟ್ಟಣ, ತಾಲೂಕು ವಕೀಲರ ಸಂಘ ಚನ್ನಪಟ್ಟಣ ಹಾಗೂ ತಾಲೂಕು ಕಚೇರಿ ಚನ್ನಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಅಲ್ಪಸಂಖ್ಯಾತ ಲಿಂಗತ್ವದವರಿಗೆ ಹಾಗೂ ತಾಲೂಕು ಕಚೇರಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ್ದ ಚನ್ನಪಟ್ಟಣ ನ್ಯಾಯಾಲಯದ ಘನವ್ಯಕ್ತ ಹಿರಿಯ ನ್ಯಾಯಾಧೀಶರಾದ ವೆಂಕಟೇಶಪ್ಪ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕಾನೂನು ಅನ್ವಯವಾಗುತ್ತದೆ. ಅದರಂತೆ ಅಲ್ಪಸಂಖ್ಯಾತ ಲಿಂಗತ್ವದವರನ್ನು ಸಮಾಜ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಎಂದರು. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಮಾಜ ಗೌರವದಿಂದ ಕಾಣಬೇಕು. ಅದರಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರು ತಮ್ಮಲ್ಲಿರುವ ಕೀಳರಿಮೆಯನ್ನು ಹೋಗಲಾಡಿಸುವತ್ತ ತಮ್ಮ ಮನಸ್ಸನ್ನು ವಿಕಾಸ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಅನ್ಯರ ನಿಂದೆಯನ್ನು ನೆಪ ಮಾಡಿಕೊಂಡು ತಮ್ಮ ಸುತ್ತ ನಿರ್ಮಿಸಿಕೊಂಡಿರುವ ಅಂಧಕಾರದ ಗುಡಿಯನ್ನು ನೀವೇ ಹೊಡೆದುರುಳಿಸಿ ಎಂದು ಒಂದು ಕಿವುಡು ಕಪ್ಪೆಯ ಸಾಧನೆಯ ನೀತಿಕತೆ ಹೇಳುವುದರ ಮುಖಾಂತರ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿದರು. ಇದೇ ಸಂದರ್ಭದಲ್ಲಿ ಕಾನೂನು ಪರಿಪಾಲನೆ, ಸಂಚಾರ ನಿಯಮಗಳು, ಅಪರಾಧ ತಡೆ, ಕಾನೂನು ತೊಡಕುಗಳು ನಿವಾರಣೆ ಹಾಗೂ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ರೇಡ್ 2 ತಹಸೀಲ್ದಾರ್ ಲಕ್ಷ್ಮೀದೇವಮ್ಮ, ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ SP ಗಂಗಾಧರ್, ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ SP ಧನಂಜಯ, ತಾಲೂಕು ವಕೀಲರ ಸಂಘದ ಖಜಾಂಚಿ ಹೇಮಂತ್, ತಾಲೂಕು ಕಾನೂನು ಸೇವಾ ಸಮಿತಿ ಮಾರ್ಗದರ್ಶಕರು ಹಾಗೂ ಮೇಲ್ವಿಚಾರಕರಾದ B ಕೃಷ್ಣಪ್ಪ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ನಮ್ಮ ಬಗ್ಗೆ ಹೋರಾಟ ಮಾಡಿದ್ದಾರೆ. ಅವರು ನಮ್ಗೆ ಆದಷ್ಟು ಸೌಲಭ್ಯಗಳು ಕೊಡಿಸ್ಕೊಟ್ಟವ್ರೆ ನಮ್ಮ ಜಿಲ್ಲೆ ಒಳಗೆ. ಅದಕ್ಕೆ ಅವ್ರ ಮಾತು ವೇದವಾಕ್ಯ. ನಮ್ಮ ಮಂಗಳಮುಖಿ ಯಾರು ಅವ್ರ ಮಾತು ತಪ್ಪಿಸಲ್ಲ. ಅವರು ನಮ್ಗೆ ಹೇಳಿದ್ರೆ ಎಷ್ಟೋ ಜನ ಬಂದ್ಬಿಡ್ತಿದ್ರು. ನಮ್ಗೆ ಅವ್ರು ಮಾಡ್ತೀನಿ ಗೊತ್ತಾಗುತ್ತೆ ಅಷ್ಟೇ. ಇವತ್ತು ಮೀಟಿಂಗ್ ಇಲ್ಲ, ಹಾಗಾಗಿ ಯಾರು ಬಂದಿಲ್ಲ. ಈ ಸಿನಿಮಾ ಹಾಕಿಸಿದ್ರಲ್ಲ, ಅವ್ರನ್ನ ಎಷ್ಟೊಂದು ಅವಹೇಳನ ಮಾಡ್ತಾರೆ. ಈ ಟಿವಿಯಲ್ಲೆಲ್ಲ ಬರುತ್ತೆ ಅಲ್ಲ, ಅವ್ರು ಬೆಳೆಯೋದು ಏನಾದ್ರು ನಿಂತಿದೆಯಾ? ಏನಿಲ್ಲ. ಕೆಲವೊಬ್ಬರು ಒಂದ್ಸತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ದೇವಸ್ಥಾನ ಮುಂದೆ ಧ್ವಜಸ್ತಂಭ ಇರುತ್ತೆ. ಧ್ವಜಸ್ತಂಭ ಇರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಇದು ಪ್ರಸಾದ ಇರುತ್ತೆ. ಆ ಪ್ರಸಾದ ಇಟ್ಕೊಂಡೋಗಿ ಧ್ವಜಸ್ತಂಭದ ಮೇಲೆ ಅದನ್ನ ಈ ಕಪ್ಪೆಗಳು ಇರ್ತಾವಲ್ಲ, ಕಪ್ಪೆಗಳು ಅದನ್ನು ಹೋಗಿ ತಿನ್ಬೋದು. ಕಪ್ಪೆಗಳು ಹೋಗಿ ತಿನ್ಬೇಕು. ಆ ಹೋಗಿ ತಿನ್ಬೇಕಾದ್ರೆ ಆ ಧ್ವಜಸ್ತಂಭಕ್ಕೆ ಎಣ್ಣೆ ಹಾಕಿರ್ತಾರೆ. ಅದನ್ನ ಒಂದೊಂದೇ ಹತ್ತಿ ಪ್ರಸಾದ ತಿನ್ನಕ್ಕಾಗಲ್ಲ. ಮೇಲೆ ಹೋಗ್ತವೆ ಬಿಡ್ಬಿಡ್ತಾರೆ. ಆದ್ರೆ ಒಂದು ಕಪ್ಪೆ ಮಾತ್ರ ಏನೇ ಇಲ್ಲ, ಕಟ್ ಮೇಲೆ ಹೊರಟೋಯ್ತು, ಪ್ರಸಾದ ತಿನ್ಬಿಟ್ಟು. ಮತ್ತೆ ತಿಂದಾದ್ಮೇಲೆ ಕಪ್ಪೆನ ಕೇಳಿದ್ರು, ಯಾಕೆ ನೀವು ಎಲ್ಲ ಕಪ್ಪೆಗಳು ಯಾವುದೂ ಹತ್ತಲಿಲ್ಲ, ನೀವು ಮಾತ್ರ ಹತ್ತಿದ್ರಿ ಯಾಕೆ? ಅದಕ್ಕೆ ಆ ಕಪ್ಪೆ ಹೇಳ್ತಾರೆ, ಇಲ್ಲ ನಾನು ಕಿವಿ ಕೇಳಿಸ್ತೇನೆ, ಅದಕ್ಕೆ ನಾನು ಇಷ್ಟು ಎತ್ತರಕ್ಕೆ ಬೆಳೆದೆ ಅಂತ. ಅಂದ್ರೆ ಹಂಗಲ್ಲ, ಅಂದ್ರೆ ನಾವು ಈ ಅವಹೇಳನ ಇದ್ದಿದ್ದೆ ಎಲ್ಲರಿಗೂ, ನಿಮಗೆ ಎಲ್ಲ ನಮಗೂ ಎಲ್ಲರೂ ಯಾರಿಗಿಲ್ಲ, ಯಾರಿಗಿಲ್ಲ. ನೀವು ಸ್ವಲ್ಪ ಜಾಸ್ತಿ ಇರ್ಬೋದು, ನಮ್ಗೆ ಸ್ವಲ್ಪ ಕಡಿಮೆ. ಅವಹೇಳನ ಪ್ರತಿಯೊಬ್ಬರಿಗೂ ಇದ್ದಿದೆ, ಯಾರಿಗಿಲ್ಲ. ಈಗಿನ ಕಾಲದಲ್ಲಿ ಇದೆ ಸರ್. ಆದ್ರೂ ಮಂಗಳಮುಖಿಯರಿಗೆ ಅಂತ ಸ್ಪೆಷಲ್ ಆಗಿ ಜಾಸ್ತಿನೇ ಇದೆ. ನೀವು ಬಂದಿದ್ದೀವಲ್ಲ, ಇನ್ನೇನು ಬರ್ಬೇಕು ಸರ್? ಬಂದಿದ್ದೀವಲ್ಲ, ಇನ್ನೇನು ಬರ್ಬೇಕು ಹೇಳಿ. ಈ ಚಂಬಳ ಎಷ್ಟು ಜನ ಮನೆಗಳಿಲ್ಲ. ಇವರ ಸಹಾಯ ತಗೊಳ್ಳಿ. ಇವರು ಸ್ವಂತ ಮನೆ ಇದ್ರು, ಫ್ಯಾಮಿಲಿ ಇಲ್ಲ, ಅವ್ರು ಹೊರಗಡೆ ಇದ್ದಾರೆ. ಈಗ ಬೋಗಿ ಹಾಕಿ ಮನೆ ಜನ ಮಾಡ್ತಾರೆ. ಮನೆಗಳಿಲ್ಲ ಎಷ್ಟು ಜನಕ್ಕೆ, ಬಾಳಿ ಕಟ್ಟಕ್ಕಾಗಲ್ಲ. ಎಷ್ಟು ಜನ ಶುಗರ್ ಪೇಷಂಟ್ಗಳು, ಪಾಸಿಟಿವ್ ಪೇಷಂಟ್ಗಳೆಲ್ಲ ಇದ್ದಾರೆ. ಅವರೆಲ್ಲ ಎಲ್ಲ ತಿಂಗಳಿಗೆ 1500 ಬರ್ತಿತ್ತು. ಆಮೇಲೆ ನೆಕ್ಸ್ಟ್ 8,000 ಮಾಡಿದ್ರು. ಈಗ 1,500 ಬರುತ್ತೆ. ಅದೇ ತಮಿಳ್ನಾಡಲ್ಲಾದರೆ 3,000 ರೂಪಾಯಿ ಹೋಗ್ತದೆ ಮನೆಗೆ. ಇಷ್ಟು ಹೆಚ್ಚು ಅದು ಸರಿಯಾಗಿ ಓಪನ್ ಆಗಿರುತ್ತೆ. ಈ ಥರ ಅದೇ ನಮ್ಮ ಜಿಲ್ಲೆ ಒಳಗೂ ಸಹ ನಮ್ಮ ಸಮುದಾಯದವ್ರಿಗೆ ಒಂದು ವ್ಯವಹಾರ ಮಾಡಿದ್ರೆ, ಏನೋ ಒಂದು ಮಾಡಿದ್ರೆ ದಾರಿ ತೋರಿಸ್ಬೇಕು. ಅವ್ರು ಭಿಕ್ಷಾಟನೆ ಮಾಡಲ್ಲ, ಅವ್ರು ಸೆಕ್ಷುವಲ್ ಜೀವನ ಮಾಡಲ್ಲ, ಅವ್ರ ಪಾಡುಗಳೇನೋ ನಡೆಸ್ಕೊಂಡು ಹೋಗ್ತಾರೆ ಅಲ್ವಾ? ಅದೊಂದು ನಮಗಿಲ್ಲ. ಈಗ ಮಾಡ್ತೀನಿ ಅಂತ ಬಂದಿದ್ದಾರೆ, ಇನ್ನು ಮಾಡಿಲ್ಲ. ನಾವು ಮನೆಗೆ ಬರ್ದಕ್ಕೆ ಎಷ್ಟು ವರ್ಷ ಆಯ್ತಮ್ಮ?
ತುಂಬ ವರ್ಷ, 15-16 ವರ್ಷ ಆಯ್ತು ಬರ್ತಾರೆ. ನಮ್ಮ ಮನೆ ಇಲ್ಲ, ನಾವು ಈ ಥರ ಇದ್ದೀವಿ. ಅವ್ರು ಗೊತ್ತು, ಸರ್ ಗೊತ್ತು. ಎಷ್ಟು ಹೋರಾಟ ಮಾಡಿದ್ವಿ ಸರ್ ನಾವು ಹೇಳಿ. ಅವ್ರು ಎಷ್ಟು ಸಣ್ಣ ಪತ್ರಗಳು ತೆಗೆದಿದ್ದಾರೆ. ನಮ್ಮದೇ ಆದ ಒಂದು ಸ್ಥಾನ, ಮಾನ, ಗೌರವ, ಇದೆ. ನಮ್ಮ ಧರ್ಮಗಳು, ಆಚರಣೆಗಳು ಏನೂ ಇದೆ.